ರಿಯಲ್ ಕ್ರೇಜ್ ಅಂದ್ರೆ ನೋಡ್ತಾ ಇರಬಹುದು ಗಿಲ್ಲಿ ನಟ ಯಾವ ರೀತಿ ದಾವಣಗೆರೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಜನ ಪೊಲೀಸ್ ಸೆಕ್ಯೂರಿಟಿ ಸಹ ಇದ್ರು. ಅಷ್ಟರ ಮಟ್ಟಿಗೆ ಜನರು ಗಿಲ್ಲಿ ನಟನನ್ನ ನೋಡ್ಬೇಕು ಅಂತ ಬಂದಿರ್ತಾರೆ. ಬೇರೆ ಬೇರೆ ಊರಿನಿಂದ ಮುಂಚೆನೆ ಗೊತ್ತಾಗಿರುತ್ತೆ ಗಿಲ್ಲಿ ನಟ ಬರ್ತಿರುವಂತ ವಿಚಾರ. ಸೊ ಹೀಗಾಗಿ ಬಂದು ನೋಡಿ ಮಾತನಾಡಿಸಿ ಸೆಲ್ಫಿ ಫೋಟೋವನ್ನ ಆದಷ್ಟು ಜನ ಸ್ವಲ್ಪ ಮಟ್ಟಿಗೆ ಕ್ಲಿಕ್ಕಿಸ್ಕೊಳ್ತಾರೆ. ಯಾಕಂದ್ರೆ ತುಂಬಾ ಜನ ಸೇರಿರ್ತಾರೆ, ಅಲ್ಲಿ ನೂಕು ಕೂಡ ಕ್ರಿಯೇಟ್ ಆಗುತ್ತೆ. ಒಂದು ಬಟ್ಟೆ ಅಂಗಡಿ ಓಪನ್ಗೆ ಗಿಲ್ಲಿ ನಟ ಅವರು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ನೋಡ್ತಿರ್ಬೋದು. 4 ತಿಂಗಳಾಯ್ತು ಬಿಗ್ ಬಾಸ್ ಮುಗಿದು, ಇನ್ನ ಸಹ ಗಿಲ್ಲಿ ನಟ ಬ್ಯುಸಿ ಆಗಿದ್ದಾರೆ. ಪ್ರತಿ ದಿವಸ ಒಂದಲ್ಲ ಒಂದು ಈವೆಂಟ್ ನಲ್ಲಿ ಭಾಗಿಯಾಗ್ತಾನೆ ಇರ್ತಾರೆ, ಮಿಂಚ್ತಾನೆ ಇರ್ತಾರೆ. ಎಲ್ರಿಗೂ ಕೂಡ ಇಷ್ಟ ಪಡ್ತಾ ಒಂದು ಜನರಿಗೂ ಕೂಡ ರಂಜಿಸ್ತಾರೆ. ಗಿಲ್ಲಿ ನಟನ ಒಂದು ಎಂಟ್ರಿಗೆ ಜನರು ಫುಲ್ ಖುಷಿಯಾದ್ರು, ಫಿದಾ ಆದ್ರು. ಮತ್ತೆ ಅಲ್ಲಿ ಬಟ್ಟೆ ಅಂಗಡಿನ ಒಂದು ಟೇಪ್ ಅನ್ನ ಸಹ ಕಟ್ ಮಾಡ್ತಾರೆ. ಒಳಗಡೆ ಹೋಗಿ ವಿಸಿಟ್ ಮಾಡಿ ಅವ್ರಿಗೂ ಕೂಡ ವಿಶ್ ಮಾಡ್ತಾರೆ. ನಂತರ ಹೊರಗಡೆ ಬಂದು ಜನರಿಗೆ ಒಂದ್ 2-3 ಡೈಲಾಗ್ ಅನ್ನ ಹೊಡಿತಾರೆ. ನಂತರ ಅಲ್ಲಿಂದ ಹೊರಡ್ತಾರೆ. ಕ್ರೇಜ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಗಿಲ್ಲಿ ನಟನ್ಗೆ ಫುಲ್ ಖುಷಿ ಆಯ್ತು. ಬೆಣ್ಣೆನಗರಿ ದಾವಣಗೆರೆಗೆ ವಿಸಿಟ್ ಮಾಡಿ ಸಖತ್ತಾಗಿ ಒಂದು ಏನೇನ್ ಜನಸಾಗರ ಸೇರಿರ್ತಾರೆ. ಗಿಲ್ಲಿಗೆ ಒಂದು ಯಾವ ಸ್ಟಾರ್ಡಮ್ಗೂ ಕೂಡ ಕಡಿಮೆ ಇಲ್ಲ. ಒಂದು ದೊಡ್ಡ ಸ್ಟಾರ್ ಹೀರೋಗೆ ಇರುವಂತ ಒಂದು ಕ್ರೇಜ್ ಗಿಲ್ಲಿಗೂ ಸಹ ಇದೆ. ಸೂಪರ್ ಅಂತ ಹೇಳ್ಬೋದು. ಸಿನಿಮಾ ಆಫರ್ಸ್ಗಳು ಕೂಡ ಬರುತ್ತದೆ. ಮತ್ತೆ ಸಿನಿಮಾ ಶೂಟಿಂಗ್ ಕೂಡ ಆದಷ್ಟು ಬೇಗ ಕೂಡ ಸ್ಟಾರ್ಟ್ ಅನ್ನ ಮಾಡ್ತಾರೆ. ಅದರ ಒಂದು ತಯಾರಿಯಲ್ಲೂ ಸಹ ಇದ್ದಾರೆ. ಜೊತೆಗೆ ಸಾಕಷ್ಟು ಪ್ರೋಗ್ರಾಮ್ಗಳಲ್ಲಿ ಅವ್ರು ಬ್ಯುಸಿ ಆಗ್ತಾ ಇದ್ದಾರೆ. ಪ್ರತಿ ದಿವಸ ಅಲ್ಲ, ಒಂದಲ್ಲ ಒಂದು ಈವೆಂಟ್ಸ್ ಗಳಲ್ಲಿ ಅವ್ರು ಹೋಗ್ತಾನೆ ಇರ್ತಾರೆ. ತಾವೇ ನೋಡಿರ್ಬೋದು, ಬೇರೆ ಬೇರೆ ಊರುಗಳಿಗೂ ಕೂಡ ಹೋಗ್ತಾರೆ. ಹಲವಾರು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು. ಸೊ ಈ ರೀತಿ ಫಂಕ್ಷನ್ ಗಳಲ್ಲಿ ಗಿಲ್ಲಿ ನಟ ಅವರು ಗೆಸ್ಟ್ ಆಗಿ ಹೋಗಿ ಅಲ್ಲಿ ಭಾಗವಹಿಸಿ ಬರ್ತಾರೆ. ಅವರೊಟ್ಟಿಗೆ ಬೆರೆತು ಬರ್ತಾರೆ. ಅಲ್ಲಿ ಎಲ್ಲರೂ ತುಂಬಾ ಜನ ಸೇರಿರ್ತಾರೆ. ಉತ್ಸವ ಆಗಿರ್ಬೋದು, ಯಾವ್ದಾದ್ರು ಅಂಗಡಿ ಓಪನಿಂಗ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ಕರೆದಂತ ಟೈಮಲ್ಲಿ ಹೋಗಿ ಬರ್ತಾರೆ. ಬಹಳಷ್ಟು ಖುಷಿಯಾಗಿ ವಿಶ್ ಮಾಡ್ತಾರೆ.